ನೀವು ಅಪ್ಪಾಜಿ ಇವಳನ್ನ ಮಗುವಿನಂತೆ ಮುದ್ದು ಮಾಡಿ ನನ್ನ ಬಳಿ ಆಡಲು 6 ಬಾರಿ ಹಠ ಮಾಡುವಳು. 2 ತಾಸು ಆಯುಧ ಶಾಲೆಯಲ್ಲಿ ಕಟ್ಟುವ ಅಭ್ಯಾಸ, ಈ 4 ತಾಸು ನನ್ನ ಗೋಳು ಇಟ್ಕೊಳ್ಳೋ ದುರಭ್ಯಾಸ. ಸುಮ್ಮನೆ ಸೋಮಯ್ಯ, ನನ್ನ ಸೊಸೆಯನ್ನು ನುಡಿಸಬೇಡ. ನಮ್ಮ ಲಕ್ಷ್ಮು ನಮ್ಮ ಅರಮನೆಯ ಲಕ್ಷ್ಮಿ ಎಂದು ನಿಮ್ಮ ಅಪ್ಪಾಜಿಯವರು ಹೇಳುವುದನ್ನು ಮಾತೇ ಇಲ್ಲ. ಹೌದೌದೌದೌದೌದು, ನಿಮಗೂ ಲಕ್ಷ್ಮಿ, ಅಪ್ಪಾಜಿಗೂ ಲಕ್ಷ್ಮಿ, ಅರಮನೆಗೆಲ್ಲ ಲಕ್ಷ್ಮಿ. ನನಗೆ ಮಾತ್ರ ಏನು ನಿಮ್ಗೆ ಮಹಾಕಾಳಿ. ನೋಡಿ ಅತ್ತಮ್ಮ, ನನ್ ಮಹಾಕಾಳಿ ಅಂತೆ. ಅವನು ಹೇಳಿದ ಮಾತನ್ನು ನಿಮ್ಮ ಮಾವನವರಿಗೆ ಹೇಳು ಲಕ್ಷ್ಮಿ. ನೀನು ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿ, ಸೌಮ್ಯ ಸರಸ್ವತಿ. ಮಹಾರಾಣಿಯವರಿಗೆ ನಮಸ್ಕಾರ. ಧನ್ಯವಿರಣ್ಣವರೇ, ಎಲ್ಲ ಹಂತದಲ್ಲೆಲ್ಲರೂ ಕ್ಷೇಮವೇ? ಸರ್ವರು ಸಕಲ ಸೌಕರ್ಯದಿಂದಿರುತ್ತಾರೆ. ಪ್ರಭುಗಳ ವಿಜಯದ ಸುದ್ದಿಯನ್ನು ತಿಳಿಸುವೆನೆಂದು ನಾನು ನಿಮ್ಮ ಬಳಿ ಬಂದೆ. ಶತ್ರುಗಳ ಸಮೂಹ ಸೋತು ಹಿಮ್ಮೆಟ್ಟಿದಂತೆ. ಭಾರಭೈರವರ ಅಭಯದಡಿಯಲ್ಲಿರುವ ಪ್ರಭುಗಳಿಗೆ ಸರ್ವದಾ ಜಯ ಸತ್ಯ. ಸಂತೋಷದ ವಿಷಯವನ್ನೇ ತಂದಿದ್ದೀರಿ. ಅದರಲ್ಲಿ ಎಲ್ಲಕ್ಕೆ ಅಕ್ಕಪಕ್ಕದವರು ಬಿಡುಗು ಬಿಗುರಿಗಳನ್ನು ಮಾಡುತ್ತಿದ್ದಾರೆ. ಅಪ್ಪಾಜಿಯವರ ಆಳ್ವಿಕೆಯನ್ನು ಕಂಡು ಪಕ್ಕದ ಪಳ್ಳೆಗಾರರ ತಲೆಗೆ ಮುಳ್ಳಿಕ್ಕಿದಂತಾಗಿದೆ. ಯಲಂಕಸ್ಥರು ಸ್ಥಳ ಬಂಧುವಿಗೆ ಕುಲದೇವತೆ ಕೆಂಪಮ್ಮ ಇದ್ದಾರೆ. ಮಾವನವರ ಜೀವರಕ್ಷಣೆಯ ಭಾರವನ್ನು ಭೈರವ ದೇವರು ಹೊತ್ತಿರುವಾಗ ವೈರಿಗಳಿಗೆ ಹತ್ತಿಕ್ಕಲು ಸಾಧ್ಯವೇ ಈ ನಮ್ಮ ಉತ್ತಮ ನಾಡಲ್ಲಿ? ಜಯ ಜಯ ವಿಜಯ ವೀರ ಸಂಪನ್ನ ಚರಿತ, ಜಯ ಜಯ ವಿಜಯ ಕಾಂತಿ ಸಹನ ಪ್ರಭಾತ, ಜಯ ಜಯ ವಿಜಯ ಅಭಿಜಾತ ವಿಖ್ಯಾತ ಪ್ರಭುಪಾದ ಚಿತ್ತೈಸುತ್ತಿದೆ. ಯಲಹಂಕ ಕುಲದೀಪ್ತಿಗಳ ಮೇಲೆ ಸದಾ ಭೈರವನ ಭಯವಿರಲಿ. ಇದೇನು ಪ್ರಭು, ವಿಜಯ ದೇವತೆಯವರ ಪುತ್ರರಾಗಿ ಆಗಮಿಸಿದ ತಮ್ಮ ಬಂಗಾರದಿಂದ ಬದುಕಿ ಬಾರದೆಯಲ್ಲ. ರಾಜ ಸಂಪತ್ತಿನ ಘನ ಗಂಭೀರ ವಿರಾಜಿಸುತ್ತಿದ್ದ ತಮ್ಮ ವೀರ ಮುಖದಲ್ಲಿ ತೇಜಸ್ಸು ಕಳೆಗುಂದಿದೆಯಲ್ಲ. ಕಾರಣವೇನೆಂದು ಕೇಳಬಹುದೇ ಪ್ರಭು? ಚೆನ್ನ, ನಮ್ಮಾತ್ಮ ಬಂಧುವಾದ ಅಂಗರಕ್ಷಕ ತುಂಗಯ್ಯ ಜಗದ ರಂಗದಿಂದ ಜಾರಿಬಿಟ್ಟ ಚೆನ್ನ. ವಿಂಗಡ ಬೆಳೆಸಿದ ವೈರಿಗಳೆಲ್ಲ ರಣರಂಗದಿಂದ ನಮಗೆ ಹೆದರಿ ಓಡಿ ಹೋದರು. ಈ ವಿಜಯೋತ್ಸವದಲ್ಲಿ ಸಂಗಡಿಗ ತುಂಗಯ್ಯ ನಿಲ್ಲದಿದ್ದು ನನಗೆ ವೇದನೆಯಾಗುತ್ತಿದೆ ಚೆನ್ನ. ರಕ್ತದೋಪುಳಿಯ ಭೀಕರ ಯುದ್ಧ. ಆ ಯುದ್ಧದಲ್ಲಿ ಕಟ್ಗಳ ಕಡಿಕಾರದಿಂದ ಕೆನ್ನೀರಿನ ಕಾಲುವೆಯಲ್ಲಿ ಇದನ್ನು ನೋಡಿದ ನನ್ನ ಮನಸ್ಸು ಬಹು ದುಃಖದಿಂದ ಚೆನ್ನ. ಯುದ್ಧವೆಂದ ಮೇಲೆ ಪೌರುಷದ ಖಡ್ಗಗಳು ನಲಿದಾಡಲೇಬೇಕು, ತಲೆಗಳು ಉರುಳಲೇಬೇಕು, ರಕ್ತ ಹರಿಯಲೇಬೇಕು. ವೀರ ವಿಜಯ ಹೊಂದಿ ಬಂದ ಸಮಯದಲ್ಲಿ ಇದೇನು ಅಧೀರತೆ ಗಾಯನೆ. ವೀರ ವಾಕ್ಯಗಳನ್ನು ಉಚ್ಚರಿಸುವ ಸಮಯದಲ್ಲಿ ಕುಮಲವನ್ನು ಏಕೆ ಹರಿಸಿಕೊಳ್ಳುತ್ತೀರಿ? ವೀರಣ್ಣ, ಏನೆಂದು ಹೇಳಿ ಕೊರಳು ಕತ್ತರಿಸಿಕೊಂಡು ಎರಡು ವೈರಿಗಳನ್ನು ಕೊಚ್ಚಿ ಚೆಲ್ಲಿದ ನನ್ನೆದೆ ಈಗ ಬಹು ದುಃಖದಿಂದ ಕೂಡಿದ ವೀರಣ್ಣ. ನನ್ನ ಶಾಂತಿ ಮಂತ್ರ ಸಾಯಬಾರದು. ನಮ್ಮ ಕೋಟೆ ಕೊತ್ತಲಗಳು ವೈರಿಗಳ ತುಂಡ ಮುಂಡಗಳಿಂದ ಕಟ್ಟದಿರಲಿ.
ನಮ್ಮ ದೊರೆಯ ಸಿರಿವಂತಿಕೆ ದೊರೆವಂತಿಕೆಗಳೆಲ್ಲ ಆ ವೈರಿಗಳ ವಿನಾಶದಿಂದ ಈ ಖಡ್ಗ ಇನ್ನು ಮುಂದೆ ನಮ್ಮ ಆತ್ಮರಕ್ಷಣೆಗೆ ಹೊರತು ವೈರಿ ಗುಂಡಗಳನ್ನು ಚೆಂಡಾಡುವುದಕ್ಕಲ್ಲ ವೀರಣ್ಣ, ಅಲ್ಲ. ಆದದ್ದಕ್ಕೆ ಬಾಧೆ ಬೇಡ, ಶಾಂತ ಚಿತ್ತರಾಗಿ. ವೀರಣ್ಣ, ನಾಳೆ ವೈಹಾಡಿಗೆ ದಕ್ಷಿಣ ದಿಕ್ಕಿನತ್ತ ಹೋಗೋಣ. ಒಂದು ನೆಮ್ಮದಿಯ ಸ್ಥಳದಲ್ಲಿ ಕುಳಿತು ಕುಲದೇವತೆ ಕೆಂಪಮ್ಮನನ್ನು, ನನ್ನಿಷ್ಟ ದೇವ ಭೈರವನನ್ನು ಪ್ರಾರ್ಥಿಸಬೇಕಾಗಿದೆ. ನನ್ನಿದೆ ಈ ಯುದ್ಧ ರಣರಂಗದ ಹೋರಾಟಗಳನ್ನು ನೋಡಿ ಕುತೂಹಲಗೊಂಡಿದೆ. ಅದಕ್ಕೆ ವ್ಯವಸ್ಥೆ ಮಾಡು ವೀರಣ್ಣ. ಆಗಲಿ, ನಾಳೆ ಹೊರಡುವ ಸಿದ್ಧತೆಯನ್ನು ಈಗಿದ್ದಲೇ ಮಾಡುತ್ತೇನೆ. ನಮ್ಮ ಅರಮನೆಯ ಮುದ್ದು ಮಾಣಿಕ್ಯ, ನಮ್ಮ ವಂಶದ ಕುಡಿಯನ್ನು ಮಡಿಲಲ್ಲಿ ಇಟ್ಟುಕೊಂಡಿರುವ ರತ್ನನ ಸದೃಶ್ಯರಾದ ಲಕ್ಷ್ಮಿ ಕುಶಲತಾನೆ, ಅವಳನ್ನು ಕ್ಷೇಮದಿಂದ ನೋಡಿಕೊಳ್ಳು. ಎಷ್ಟು ತಂಗಾಳಿಯಿಂದ ಕೂಡಿದ ಈ ವಾತಾವರಣದಲ್ಲಿ ಇಲ್ಲಿ ಕೆಲವು ಕಾಲ ನಾನು ವಿಶ್ರಮಿಸುತ್ತೇನೆ. ಆಯ್ತು, ನೀನು ಹಾಗೆ ವಿಹಾರ ಮಾಡಿ ಬಾ. ಆಯ್ತು, ವಿಶ್ರಾಂತಿ. ಉಗಮಿಸಲಿ ಸ್ವಗದಿಂ ಜಗಶಾಂತಿ ಸದಾ ಕಾಲಂ. ಹೇಯಂ ಇದು ವೃದ್ಧಿಸಲಿ ವಿಶ್ವದೊಳ್ ಪಡೆದು ಭೈರವ ಬಲಂ. ಶಾಂತಿ ತತ್ವಕೈರಲಿ ಕುಲದೇವತೆ ಕೆಂಪಮ್ಮನ ಭಯಂ. ಇದೇ ಭೈರವ ಬಲಂ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಗಿಲ್ಲ, ಮಹತ್ತರ ಬಂದಿರುವೆ ಬೀಜು ವಿಶಾಲ ಯಲಾಂತ ಭೂಪಾಲ. ನೀನು ಅವಳಿಸಿರುವ ಹಿಂದಿನ ಸುಡು ಸುಂದರ ವಿಸ್ತಾರವಾಗುವ ಸುಂದರ ನಗರ. ವಿರಾಜಮಾನವಾಗಿದ್ದ ನಾನು, ವಿಜಯನಗರದಲ್ಲಿ ವಿರಾಜಮಾನವಾಗಿದ್ದ ನಾನು ಈಗ ಇಲ್ಲೇ ಟಿಕಟಿಸಿಕೊಳ್ಳಲಿದ್ದೇನೆ. ಇನ್ನು ಕೆಲವೇ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅವನತಿ ಹೊಂದುವುದಿದೆ. ಅದಕ್ಕೋಸ್ಕರ ನಿನ್ನನ್ನು ಸಂದರ್ಶಿಸಿ ಇಲ್ಲೇ ಸುಂದರ ನಗರವನ್ನಾಗಿಸಲು ನಾನು ಬಂದಿದ್ದೆ. ನಿನ್ನ ಕಾರ್ಯ ಅಡಚಣೆ ಆಗದಂತೆ ಇಲ್ಲೇ 7 ಕೊಪ್ಪರಿಗೆಯ ಹೊನ್ನು ಅಡಕವಾಗಿದೆ. ಅವುಗಳನ್ನು ಸುವರ್ಣ ಸರ್ಪವು ಕಾಯುತ್ತಿದೆ. ನಿನಗೆ ಶ್ರೇಯಸ್ಸು, ಶುಭವಸ್ತು. ಎಂದು ಕನಸು ನನಸು ಭುವನೇಶ್ವರಿಯ ಸಂದರ್ಶನ, ಸುಂದರ ನಗರಿಯ ನಿರ್ಮಾಣ, ಅದಕ್ಕಾಗಿ 7 ಕೊಪ್ಪರಿಗೆ ಹಣ, ಸುಂದರ ನಗರಿಯ ನಿರ್ಮಾಣ, 7 ಕೊಪ್ಪರಿಗೆ ಹೈಸಿರಿ. ವೀರಣ್ಣ, ವೀರಣ್ಣ, ಏನು ರಾಯರೇ, ಅವಸರದಿಂದ ಕರೆದಿರಲ್ಲ? ಸುಂದರ ನಗರಿ, ಭುವನೇಶ್ವರಿಯ ಸಂದರ್ಶನ, 7 ಕೊಪ್ಪರಿಗೆ ಹೈಸಿರಿ, ಸುಂದರ ನಗರಿ. ಏನು ಹೇಳುತ್ತೀರಿ ರಾಯರೇ? ಹೌದು ವೀರಣ್ಣ, ಸುಂದರ ನಗರಿ, 7 ಕೊಪ್ಪರಿಗೆ ಹೈಸಿರಿ, ಸುಂದರ ನಗರಿ, ಸುಂದರ ನಗರಿ. ರಾಯರೇ, ಎಚ್ಚರಿಕೆ ತಾನೆ, ಏಕೆ ಹುಚ್ಚರಂತಾಡುತ್ತಿರುವಿ? ಹುಚ್ಚಲ್ಲ ವೀರಣ್ಣ, ಸರ್ವೋಚ್ಚ ನಗರದ ನಿರ್ಮಾಣದ ಮೆಚ್ಚು
ವೀರಣ್ಣ ವಲಯ ವಲಯವಾಗಿ ಹರಡುತ್ತದೆ. ಮುನ್ನಡೆವ ಕನ್ನಡಿಗರ ಎಳೆಯುವ ಘನನಗರಿಯಾಗಿ ಬೆಳೆದು ಬೆಳೆಯುತ್ತದೆ. ವೀರಣ್ಣ, ಅನಂತ ಸಿರಿಯೋನ್ನತಿಯಲ್ಲಿ ಬೆಂಗಳೂರು ನಗರ ಇಲ್ಲೇ ಬೆಳೆಯುತ್ತದೆ, ಇದೇ ಸ್ಥಳದಲ್ಲಿ. ಇದಕ್ಕೆ ಸಾಕ್ಷಿ ತಾಯಿ ಭುವನೇಶ್ವರಿ. ತಾಯಿ ಭುವನೇಶ್ವರಿಯ ವರಪ್ರಾಸನಾಂತ ಬೆಂಗಳೂರು ನಗರ ಇಲ್ಲೇ ನಿರ್ಮಾಣವಾಗುತ್ತದೆ. ಸುಂದರ ನಗರಿ ಇಲ್ಲೇ ನಿರ್ಮಾಣವಾಗುತ್ತದೆ. ಸುಂದರ ನಗರಿ, ಹೌದು ವೀರಣ್ಣ, ಸುಂದರ ನಗರಿ. ಬಾ ಹೋಗೋಣ. ಲಾಸ್ಟ್ ಸೀರೆ ಗೆಳೆಯ ವೀರಣ್ಣ, ತಮ್ಮಂದಿರಾದ ಬಸವಯ್ಯ, ಕೆಂಪಸೋಮಯ್ಯ, ನಮ್ಮ ನಾಡಿನ ಈ ಪವಿತ್ರ ದಿನದಂದು ತಾಯಿ ಕೆಂಪಾಂಬೆಯ ಪ್ರತಿಷ್ಠಾಪನೆಯ ಕೂಡಲೇ ನೀವು ಕೂಡುವ ಹಾಡುಗಳು 4 ದಿಕ್ಕಿನಲ್ಲಿಯೂ ಹೊರಡಬೇಕು. ಅವು ಎಲ್ಲಿ ಸುಸ್ತಾಗಿ ನಿಲ್ಲುತ್ತವೆಯೋ ಆ ಸ್ಥಳವನ್ನು ಗುರುತಿಸಿ, ಪೂರ್ವಕ್ಕೆ ಸಾಗಿದ ಹಾವು ಎಲ್ಲಿ ನಿಲ್ಲುತ್ತಿದೆಯೋ ಆ ಸ್ಥಳವನ್ನು ಅರಸೂರು ಎಂದು ನಾಮಕರಣ ಮಾಡಿ, ಪಶ್ಚಿಮಕ್ಕೆ ಸಾಗಿ ನಿಂತ ಹಾವು ಎಲ್ಲಿ ನಿಲ್ಲುವುದೋ ಆ ಸ್ಥಳವನ್ನು ಪೀಣ್ಯ ಎಂದು ನಾಮಕರಣ ಮಾಡಿ, ದಕ್ಷಿಣಕ್ಕೆ ಸಾಗಿದ ಹಾವು ಎಲ್ಲಿ ನಿಲ್ಲುವುದೋ ಆ ಸ್ಥಳವನ್ನು ಗವಿ ಗಂಗಾಧರೇಶ್ವರ ಎಂದು ನಾಮಕರಣ ಮಾಡಿ, ಉತ್ತರಕ್ಕೆ ಸಾಗಿ ನಿಂತ ಸ್ಥಳವನ್ನು ಯಲಹಂಕ ಹೆಬ್ಬಾಗಿಲು ಎಂದು ನಾಮಕರಣ ಮಾಡಿ, ಆ 4 ಸ್ಥಳಗಳಲ್ಲಿಯೂ ಗೋಪುರಗಳನ್ನು ನಿರ್ಮಿಸಿ, ಮುಂದೆ ಕೆಂಪಾಬುದಿ, ಧರ್ಮಾಂಬುದಿ ಕೆರೆಗಳ ನಿರ್ಮಾಣವಾಗಬೇಕು. ಅಣ್ಣಯ್ಯ, ಅರಮನೆಯ ರಾಜಬೀದಿಗಳು, ಕಚೇರಿ, ಮಾರುಕಟ್ಟೆ ಕಟ್ಟಡಗಳ ಕಾರ್ಯ ಬಹು ಉತ್ತಮ ಮಟ್ಟದಲ್ಲಿ ನಡೆಯಲೇಬೇಕು ಅಣ್ಣಯ್ಯ. ಹೌದು ಅಣ್ಣಯ್ಯ, ನಾಡಿನ ಮೂಲೆ ಮೂಲೆಗಳಿಂದ ಕಾಮಾಟಿಗಳು, ಇತರ ಕೆಲಸದವರೆಲ್ಲ ಸಹಸ್ರಾರು ಮಂದಿ ಸಿದ್ಧವಾಗಲೇಬೇಕು ಅಣ್ಣಯ್ಯ. ಇದೆಲ್ಲ ಆದ ನಂತರ ಸುಭದ್ರ ಕೋಟೆಯ ನಿರ್ಮಾಣ. ಈಗ ಸೃಷ್ಟಿಯಾಗುವ ಈ ಅದೃಷ್ಟ ನಗರಿಗೆ ನಾಮಕರಣ. ವೀರಣ್ಣ, ಬಾಲ್ಯದಲ್ಲಿ ನಾವು ವಿಹಾರಕ್ಕೆಂದು ಹೋಗಿದ್ದಾಗ ಹಸಿದಿದ್ದ ನಮಗೆ ಓರ್ವ ಮುದುಕಿ ಗಂಧ ಕಾಳನ್ನು ನೀಡಿದ ನಿನಗೆ ನೆನಪಿದೆಯಲ್ಲವೇ? ನೆನಪಿದೆ. ಹಸಿದಿದ್ದ ನಮಗೆ ಆ ತಾಯಿ ನೀಡಿದ ಬೆಂಗಾಳು ಎಷ್ಟೊಂದು ರಸವತ್ತಾಗಿ. ಅಲ್ಲವೇ ವೀರಣ್ಣ, ನನ್ನಿಂದಾದ ಆ ತಾಯಿ ಆಚರಣೆಯನ್ನು ನಾವು ಮರೆಯಲು ಸಾಧ್ಯವೇ? ಆ ತಾಯಿ ಕೊಟ್ಟ ಬೆಂಗಾಳಿನ ಕುರುಹಾಗಿ ಬೆಂಗಾಳೂರು ಎಂದು ನಾಮಕರಣ ಮಾಡಿಬಿಡೋಣ. ಸುಂದರ ಬೆಳಕಿನಲ್ಲಿರುವ ಈ ಬೆಂಗಾಳೂರು ಬಹು ಭಾಗ್ಯನಾಮದ ಸಂಕೇತ, ಸಿರಿಯೋನ್ನತೆಯಲ್ಲಿ ಮುನ್ನಡೆಯುತ್ತದೆ. ಹೇಳಿ, ಇದರ ನಾಮಾಂಕಿತ ಬೆಂಗಳೂರು, ಬೆಂಗಳೂರು, ಬೆಂಗಳೂರು. ಕಾರಣ ಬಗ್ಗೆ ಅಪ್ಪಣೆ ಏನು ರಾಯರು? ಸಾಂಗೋಪಾಂಗವಾಗಿ ಸಾಗಲಿ ವೀರಣ್ಣ, ನಡಿ. ಹೃದಯ ಹುಣ್ಣಾಯಿತು. ಆ ಕೆಂಪೇಗೌಡನೆದುರು ನಾವು ಸೋತು ಹೋದೆವು. ಅವನ ನವನಗರದ ನಿರ್ಮಾಣ ಬಹು ಸೊಗ ಸೌಖ್ಯಗಳ ರಂಗವಾಗಿದೆಯಂತೆ. ಆ ನಗರಕ್ಕೆ ಬೆಂಗಳೂರು ಎಂಬ ನಾಮಾಂಕಿತವಂತೆ. ನಾವು ಮಣ್ಣು ಮುಕ್ಕಿದೆವು, ಜಾರಿ ಬಿದ್ದೆವು. ರಣಭೈರೇಗೌಡ ಎಂಬ ನನ್ನ ನಾಮಾಂಕಿತವನ್ನ ಕತ್ತರಿಸಿ ಹರಿ ಭೈರೇಗೌಡ ಎಂದು ಬಿತ್ತರಿಸಿ, ಕೆಂಪೇಗೌಡ ನನ್ನನ್ನು ಕತ್ತೆಯನ್ನಾಗಿ ಮಾಡಿಬಿಟ್ಟ ಜಗದೇವರಾಯರೇ. ಹೊತ್ತು ಹೋದಂತೆಲ್ಲ ಉತ್ತಮೋತ್ತಮ ಪದವಿಗೆ ಏರುತ್ತಾ ನಮ್ಮ ಮನ ಚಿತ್ತಗಳನ್ನ ಕಲಕಿ ಕಲಕಿ ಒತ್ತುವಂತೆ ಮಾಡಿಬಿಟ್ಟ ಈಗ ಎತ್ತರದಲ್ಲಿರುವ ಕೆಂಪೇಗೌಡ. ಎಷ್ಟೇ ಎತ್ತರಕ್ಕೆ ಹೊತ್ತಿದರೂ ಒಂದು ದಿನ ಕೆಳಗಿಳಿಯಲೇಬೇಕು. ಅದ್ಧೂರಿತನ ಆಜಪ್ಪತನಕ್ಕೆ ಕಾರಣ. ಆ ಕೆಂಪರಾಯನ ಪ್ರಗತಿ ಪುರಸ್ಕಾರಗಳು ನಮಗೆ ಏಟಿನ ಮೇಲೇಟುಗಳನ್ನು ತಂದೊಡ್ಡುತ್ತಿದೆ. ಆದರೆ ಏನು ಆದರೆ ಜಗದೇವರಾಯರೇ? ಆದರೆ ಎಂದು ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟರಲ್ಲ ಜಗದೇವರಾಯರೇ. ಆದರೆ ಎನ್ನುವ ಅರ್ಥೋಕ್ತಿಯ ಅರ್ಥವಾದರೂ
ಸಲಸಲಕ್ಕೂ ಬೀಳುತ್ತಿದೆಯಂತೆ. ಅಡಿಪಾಯವನ್ನು ಭದ್ರಪಡಿಸಿದಷ್ಟು ಚಿತ್ರವಾಗುತ್ತಿದೆಯಂತೆ. ಇದರಿಂದ ಕೆಂಪರಾಯ ಕಂಗೆಟ್ಟು ಹೋಗಿದ್ದಾನಂತೆ. ಇದೊಂದೇ ನಮಗಾಗಿರುವ ಆನಂದದ ವಿಷಯ. ಜಗದೇವರಾಯರು, ಕೋಟೆ ನಿಲ್ಲಬೇಕಾದರೆ ನರಬಲಿಯನ್ನು ಕೊಡಬೇಕು. ಆದರೆ ಸದಾ ಶಾಂತಿಯ ಮಂತ್ರವನ್ನ ಪಠಿಸುತ್ತಿರುವ ಆ ಕೆಂಪರಾಯ ಈ ತಂತ್ರವನ್ನರಿಯದೆ ಆ ತಂತ್ರದಲ್ಲಿದ್ದಾನೆ ಪಾಪ. ನರಬಲಿ ಎಂದರೆ ಬಸುರಿಯ ಬಲಿ ಕೊಡಲೇಬೇಕು. ಹೌದು, ಕೋಟೆ ನಿಲ್ಲಬೇಕಾದರೆ ಬಸುರಿಯ ಬಲಿಯಾಗಲೇಬೇಕು. ನರಬಲಿ, ಬಸುರಿಯ ನರಬಲಿ, ನರಬಲಿ. ಆ ಕೆಂಪರಾಯನ ಕಡೆಯವರೆಲ್ಲರನ್ನು ಬಲಿ ಹುಯ್ದಾಗಲೇ ನಮ್ಮ ತಲೆ ತಣ್ಣಗಾಗುವುದು. ಕೋಟೆ ನಿಲ್ಲಬೇಕಾದ್ರೆ ಬಸುರಿಯ ಬಲಿಯಾಗಲೇಬೇಕು. ಹೌದು, ಕೋಟೆ ನಿಲ್ಲಬೇಕಾದರೆ ಬಸುರಿಯ ಬಲಿ ಕೊಡಲೇಬೇಕು. ಬಸುರಿಯ ಬಲಿಯಾಗಲೇಬೇಕು. ಹೌದು, ಬಸುರಿಯ ಬಲಿ ಕೊಡಲೇಬೇಕು. ಬಸುರಿಯ ಬಲಿ. ಕೋಟೆ ನಿಲ್ಲಬೇಕಾದರೆ ಬಸುರಿಯ ಬಲಿ. ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕಟ್ಟಿದ ಕೋಟೆಗೆ, ಪಟ್ಟಣಕ್ಕೆ ಕೋಟೆ ಇಲ್ಲದಿದ್ದರೂ ಸರಿ, ನಾನು ಮಾತ್ರ ಬಸುರಿಯ ಬಲಿಯನ್ನು ಕೊಡುವುದಿಲ್ಲ, ನರಬಲಿಯನ್ನು ಕೊಡುವುದಿಲ್ಲ. ಅಣ್ಣಯ್ಯ, ಇಷ್ಟು ಭದ್ರವಾಗಿ ಕಟ್ಟಿದ ನಗರಕ್ಕೆ ಕೋಟೆ ಇಲ್ಲದೆ ಹೋದರೆ ಉತ್ಕೃಷ್ಟ ಫಲ ಬೆಳೆದು ಗಾಳಿಗೆ ಹೆಂಚಿದಂತಾಗುತ್ತದಲ್ಲ ಅಣ್ಣಯ್ಯ. ಹಾಗೆಂದು ನಾನು ಅಧರ್ಮದ ಆಚರಣೆಯನ್ನು ಮಾಡಬೇಕೇ ಬಸವಯ್ಯ? ಮತ್ತೇನಾದರೂ ಪರಿಹಾರವನ್ನು ಹುಡುಕಲೇಬೇಕು ಅಣ್ಣಯ್ಯ. ಭೈರವ ದೇವನನ್ನು ಪ್ರಾರ್ಥಿಸುವುದು ಬಿಟ್ಟರೆ, ತಾಯಿ ಕೆಂಪಮ್ಮನನ್ನು ಕೇಳಿಕೊಳ್ಳುವುದನ್ನು ಬಿಟ್ಟರೆ ಅನ್ಯ ಮಾರ್ಗವೇ ನನಗೆ ಒಡೆಯುತ್ತಿಲ್ಲ. ಮಹಾಕಲಕಿರುವ ಈ ಸಮಯದಲ್ಲಿ ತಲೆ ಕೆಡಿಸಿಕೊಳ್ಳುವುದು ಬೇಡ. ಎಲ್ಲರೂ ಅರಮನೆಗೆ ಹೋಗೋಣ. ಪ್ರಶಾಂತವಾಗಿ ಆಲೋಚಿಸಿ ಪರಿಹಾರವನ್ನು ಹುಡುಕೋಣ. ವ್ಯತ್ಯಾಸವನ್ನೇ ಕಾಣದ ಈ ನಿತ್ಯ ಜಗದಲ್ಲಿ ದೈವ ಇದೇಕೆ ನನ್ನನ್ನು ಕಾಡುತ್ತಿದೆ ವೀರಣ್ಣ? ಇಷ್ಟು ಹುಮ್ಮಸ್ಸಿನಿಂದ ಕಟ್ಟಿದ ಕೋಟೆ ನಿತ್ಯವೂ ಬೀಳುತ್ತಿರುವ ಕಾರಣವೇನು? ಕುಲದೇವತೆ ಕೆಂಪಮ್ಮ ಏಕೆ ಕೈ ಬಿಟ್ಟಳು? ನನ್ನಿಷ್ಟ ದೇವ ಭೈರವನೇಕೆ ನನ್ನ ಸಂಕಷ್ಟವನ್ನು ಅರಿಯುತ್ತಿಲ್ಲ? ಏಕೆ ಅರಿಯುತ್ತಿಲ್ಲ? ಶಿವಚಿತ್ತವಿದ್ದಂತಾಗುತ್ತದೆ. ಮತ್ತೆ ಚಿತ್ತ ವಿಕಾರ ನಿಮ್ಮನ್ನು ಮುತ್ತುವುದು ಬೇಡ. ಹೊತ್ತು ಕಳೆಯುತ್ತಿದೆ, ಕತ್ತಲಾಗುವುದಕ್ಕೆ ಮೊದಲು ಅರಮನೆಯನ್ನು ಸೇರೋಣ. ನಡಿ, ಬನ್ನಿ ಅಣ್ಣಯ್ಯ, ನಡೆಯುತ್ತೇನೆ. ಕೋಟೆ ಏಕೆ ಪ್ರಭು ಈ ರೀತಿ ಉರುಳಿ ಉರುಳಿ ಹೋಗುತ್ತಿದೆ? ಕಾರಣವೇ ತಿಳಿಯುತ್ತಿಲ್ಲ ಚಂದ. ಗರ್ಭಿಣಿಯ ಬಲಿ ಕೊಟ್ಟರೆ ಕೋಟೆ ನಿಲ್ಲುವುದಂತೆ. ಗರ್ಭಿಣಿಯ ಬಲಿಯಿಂದ ಕೋಟೆ ಸುಭದ್ರವಂತೆ. ಚಿನ್ನ, ಇದಕ್ಕಾಗಿ ನಾನು ನಿರಪರಾಧಿ ಹೆಣ್ಣನ್ನು ಬಲಿ ಕೊಡಬೇಕು. ಯಾರು ಮಾಡಿದರು ಈ ಅನರ್ಥದ ವಿಚಾರ? ಚಿನ್ನ, ಈ ವಿಷಯವನ್ನು ಕೇಳಿ ಹತ್ತಿ ಬೇಯುತ್ತಿದೆಯಲ್ಲೇ ನನ್ನ ಹೃದಯ. ಈ ಧರ್ಮಾಚರಣೆಗಳಲ್ಲಿ ಈ ಕರ್ಮವೇಕೆ ಪ್ರಭು ಈ ರೀತಿ ಕಾದಾಗ ನಡೆಸುತ್ತಿದೆ? ಕರ್ಮವೇ ನನ್ನನ್ನು ಹೀಗೆ ಕಾಡುತ್ತಿದೆ. ಇದಕ್ಕೆ ಕಾರಣವೇನೆಂದು ಆ ದೈವದೇ ಹೇಳಬೇಕು. ಚೆನ್ನ, ನನ್ನನ್ನು ಏಕಾಂತವಾಗಿ ಸ್ವಲ್ಪ ಕಾಲ ವಿರಮಿಸು. ಹೇಗೆ ಹೀಗಾಗುತ್ತದೆ ಎಂದು ನನ್ನ ಇಷ್ಟ ದೇವನಾದ ಭೈರವನನ್ನು, ತಾಯಿ ಕೆಂಪಾಂಬೆಯನ್ನು ಕುರಿತು ನಾನು ಏಕಾಂತದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಹೊರಡು ಚೆನ್ನ,
ನಿಮ್ಮ ಸಂಕಟದಲ್ಲಿ ನಾನು ಸಹಭಾಗಿನಿಯಲ್ಲವೇ ಪ್ರಭು? ಹೌದು ಚೆನ್ನ, ಆದರೆ ಈಗ ಕಾಲವು ನಾನು ದೈವದಲ್ಲಿ ಪ್ರಾರ್ಥಿಸಬೇಕು. ನನ್ನಲ್ಲಿ ಏನು ದೋಷವಿದೆ, ಏಕೆ ಹೀಗಾಗುತ್ತದೆ ಎಂದು ನನ್ನ ಮನಃಶಾಂತಿಗಾಗಿ ನಾನು ದೈವವನ್ನು ಪ್ರಾರ್ಥಿಸಬೇಕು. ಹೌದು ಚೆನ್ನ, ಏನಾದರೂ ಪಡೆ. ಹಾಗೆ ತಮ್ಮ ಕುಲವೇ ತಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದರೂ ಸಿಗಲಿ. ಹಾಗೆ ಚೆನ್ನ, ಹೋಗಿ ಬಾ. ಎಂತ ಕಾಲ ಬಂತು ಅದಕ್ಕೆ ನನಗೆ. ನನ್ನ ಬಲಿಗೆ ಆಸೆ ಪಟ್ಟಿದ, ಅದು ಗರ್ಭಿಣಿಯ ಬಲಿಗೆ. ದೇವ, ಭೈರವ, ಏಕೆ ಇಂಥ ಸಂಕಷ್ಟಕ್ಕೆ ನನ್ನನ್ನು ಈಡು ಮಾಡುತ್ತೇವೆ? ತಾಯಿ ಕೆಂಪಾಂಬ, ನರಬಲಿಯೇ ಬೇಕಾಯಿತೆ ನಿಮಗೆ? ನರಬಲಿಯೇ ಬೇಕಾಯಿತೆ? ಯಾರದು? ಕ್ಷಮಿಸಿ ಮಾವಯ್ಯ, ನಾನು ಲಕ್ಷ್ಮಿ, ಈ ನಿಶಾರಾತ್ರಿ ಇಲ್ಲೇಕೆ ಬಂದೆ? ದೂರದಿಂದ ದಹಿಸುತ್ತಿದ್ದ ದೇಹಕ್ಕೆ ತಂಪನಿರಲಿಲ್ಲ. ಏನಿದೆ ಲಕ್ಷ್ಮಿ, ನಮ್ಮ ಮಾತುಗಳನ್ನು ಮರೆಯಲೆಂದು ಕೇಳಿದೆಯೇನು? ಕ್ಷಮಿಸಿ ಮಾವಯ್ಯ, ಅಂತ ಹೀನನು ಯಲಂಕನಾಡಿನ ಧರ್ಮಪ್ರಭುಗಳ ಸೊಸೆಯಲ್ಲ. ಮಾನ ಮರ್ಯಾದೆಗಳಿಗೆ ಮಾರ್ಗದರ್ಶಕಳಾದ ಕೆಂಪಮ್ಮನ ಸಂತತಿಯವಳು. ನನ್ನಲ್ಲಿ ತಪ್ಪೆನಿಸಬೇಕು. ಅರಮನೆಯಲ್ಲೆಲ್ಲ ಸುದ್ದಿ ಹರಡಿತು. ಸೇವಕರಿಂದ ನನಗೂ ವಿಷಯ ತಿಳಿಯಿತು. ಏನು? ಸೇವಕರಿಂದ ನಿನಗೂ ವಿಷಯ ತಿಳಿದೆ? ಯಾರು ಆ ಸುದ್ದಿಯನ್ನು ಹೇಳಿದವರು? ಕರೆಸವರಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಊರೇ ಮಾತನಾಡುತ್ತಿರುವಾಗ ಯಾರನ್ನು ಹಿಡಿದು ಶಿಕ್ಷಿಸುತ್ತೇನೆ ಮಾವಯ್ಯ? ಹೊರಗುವುದರಿಂದ ಉಪಯೋಗವಿಲ್ಲ. ಏನಾದರೂ ಯೋಚಿಸಲೇಬೇಕು. ಹಿಡಿದ ಕಾರ್ಯ ಸಾಧಿಸಲೇಬೇಕು. ಅದಕ್ಕಾಗಿಯೇ ನಾನು ನರಬಲಿಯನ್ನು ಕೊಡುವುದಿಲ್ಲ ಎಂದು ಹೇಳಿರುವೆನು. ಇದರಿಂದಲೇ ನಾಡಿನ ಕಲ್ಯಾಣವಾಗುವುದೆಂದ ಮೇಲೆ ನಾಡ ಕಲ್ಯಾಣ ಇದರಿಂದ ಲೋಕ ಕಲ್ಯಾಣ, ನಾಡ ಕಲ್ಯಾಣ. ಲಕ್ಷ್ಮೀ, ಲೋಕ ಕಲ್ಯಾಣಕ್ಕಲ್ಲ ಈ ಸುದ್ದಿ ಹುಟ್ಟಿರುವುದು, ಲೋಕದ ಹಡಿವಿಗಾಗಿಯೇ ಈ ಸುದ್ದಿ ಹುಟ್ಟಿರುವುದು. ಅಡಿಗೋ ಉಳಿಗೋ ಏನೇ ಆಗಲಿ ನಮ್ಮ ವಂಶಕ್ಕೆ ಕಳಂಕ ಬಾರದಿರಲಿ. ಅದಕ್ಕಾಗಿಯೇ ನಾನು ನರಬಲಿಗೆ ಒಪ್ಪಿಗೆ ಕೊಟ್ಟಿಲ್ಲ. ಇದರಿಂದ ನನ್ನ ವಂಶಕ್ಕೆ ಕೆಟ್ಟ ಹೆಸರು ಬರಲಿ. ಈ ಕೆಂಪೇಗೌಡ ನರಬಲಿಯನ್ನು ಕೊಡದೆ ಕೋಟೆಯನ್ನು ಕಟ್ಟಲಿಲ್ಲ ಎಂಬ ಅಪಕೀರ್ತಿ ಬಂದರೂ ಸರಿಯೇ, ನಾನು ಮಾತ್ರ ನರಬಲಿಯನ್ನು ಕೊಡುವುದಿಲ್ಲ ಲಕ್ಷ್ಮಿ, ಕೊಡುವುದಿಲ್ಲ. ಪರರನ್ನು ಬಲಿ ಕೊಡುವುದು ನಿಮಗೂ ಇಷ್ಟವಿಲ್ಲ, ನನಗೂ ಇಷ್ಟವಿಲ್ಲ. ಅದಕ್ಕೆಂದೇ ನಾನು ಬಂದೆ. ಏಕೆ ಬಂದೆ ಲಕ್ಷ್ಮಿ? ನಾನು ಗರ್ಭಿಣಿ, ನನ್ನ ಬಲಿಯೇ ಏಕೆ ಆಗಬಾರದೆಂದು ಕೇಳಲು. ಲಕ್ಷ್ಮಿ, ಕೇಳಲಾರೆ ಸಾಕು ಮಾಡು. ಯಾರ ಸುಖಕ್ಕಾಗಿ, ಯಾರ ಶ್ರೇಯಸ್ಸಿಗಾಗಿ ನೀನು ಶ್ರಮಿಸ್ತಿರುವುದು? ಆ ನನ್ನ ಕಂದನನ್ನು ಕುರಿ ಕೋಳಿಯಂತೆ ಬಲಿ ಕೊಡುವುದೇ? ಈ ಮಾತುಗಳನ್ನು ಹೇಳುವ ಬದಲು ನನ್ನ ಕಿವಿಯನ್ನು ಹರಿಯಬಾರದಿತ್ತೆ, ನನ್ನ ಕಿವಿಗೆ ಕಾದ ಸೀಸದ ರಸವನ್ನು ಒಯ್ಯಬಾರದಿತ್ತೆ, ನನ್ನ ಹೃದಯವನ್ನು ಕಗ್ಗದಿಂದ ಹಿಡಿಯಬಾರದಾಗಿತ್ತೆ. ನಿಮಗೆ ದುಃಖವಾಗುವುದು ನಿಜ, ಆದರೆ ನಾನಾಗಿ ಸಂತೋಷದಿಂದ ತಲೆಯೊಡ್ಡಲು ಬಂದಿದ್ದೇನೆ. ಮನೆಮಗಳಾಗಿ ಹುಟ್ಟಿದ ಕೆಂಪಮ್ಮನಿಂದ ವಂಶ ಉದ್ಧಾರಕ್ಕೆ ತಳಪಾಯ ಹಾಕಿದ್ದಾಯಿತು. ಮನೆ ಸೊಸೆಯಿಂದ ಆ ಮನೆ ಚಾವಣಿ ಒತ್ತಿಸಿ ಪೂರ್ಣಗೊಳಿಸಿ, ಈ ತ್ಯಾಗವನ್ನು ನನ್ನಿಂದ ಮಾಡಿಸಿ ನನ್ನ ಜನ್ಮ ಸಾರ್ಥಕಗೊಳಿಸಿ ಅನುಮತಿ ನೀಡಿ ನನಗೆ ಆಜ್ಞೆ ಕೊಡಿ ಮಾವಯ್ಯ, ಆಜ್ಞೆ ಕೊಡಿ. ಅನುಮತಿ ನೀಡಿ ಆಜ್ಞೆ ಕೊಡಿ. ಲಕ್ಷ್ಮಿ, ಹುಚ್ಚು ಹಿಡಿಸುವುದಕ್ಕೆ ಇಲ್ಲಿಗೆ ಬಂದಯ್ಯ. ಕೊಟ್ಟರೆ ಮೊದಲು ನನ್ನ ಬಲಿ, ಆರ ಬಲಿಯನ್ನು ಕೊಡುವುದಿಲ್ಲ. ಹೊರಡು. ವಿಚಾರ ಮಾಡಿ ಮಾವಯ್ಯ, ಈ ಅವಕಾಶ ಇನ್ನು ಎಷ್ಟು ನಿಸ್ವಾರ್ಥ ಸಂಸಾರ ನಿರ್ವಹಣೆಯಂತೂ ಸರಿಯೇ ಸರಿ. ಈಗ ತ್ಯಾಗದಲ್ಲಿಯೂ ನಮಗೆ ಸರಿಸಮಾನರಾಗಿ ನಿಂತಿರುವಳು. ಲಕ್ಷ್ಮಿ, ಹೋಗು ಕಂದ, ಇದು ನನ್ನೊಬ್ಬನಿಗೆ ಸಂಬಂಧಿಸಿದ ವಿಷಯ.
ಬಲಿ ಕೊಟ್ಟರೆ ಮೊದಲು ನನ್ನ ಬಲಿ ಕೊಡುತ್ತೇನೆ. ಇಲ್ಲದಿದ್ದರೆ ಬೇಡ. ಕೋಟೆ ನಿಲ್ಲದಿದ್ದರೂ ಚಿಂತೆ ಇಲ್ಲ. ಹೋಗು ಲಕ್ಷ್ಮಿ, ಮುಂದೆಂದು ಹೀಗೆ ನಿಂತು ಎದುರಿನಲ್ಲಿ ಮಾತನಾಡಬೇಡ. ಮಾವಯ್ಯ, ಹೋಗು. ನೀನು ಎಲ್ಲ ಲಕ್ಷ್ಯಗಳನ್ನು ಬಿಟ್ಟು ಹಿರಿಯರ ಎದುರು ಬಂದು ನಿಂತು ಹೀಗೆ ಮಾತನಾಡುತ್ತಿರುವೆಯಾ? ನಮ್ಮ ವಂಶದಲ್ಲಿ ಹೆಂಗಸರ ಧ್ವನಿಯನ್ನು ಕೇಳಬೇಕಾದ್ರೆ ವರ್ಷಾನುಗಟ್ಟಲೆ ಕಾಯಬೇಕಾಗಿತ್ತು. ಆದರೆ ನೀನು ಎಲ್ಲ ಮಾನವನ್ನು ಬದಿಗಿಟ್ಟು ಲಜ್ಜಾ ಶೂನ್ಯನಾಗಿ ನನ್ನೆದುರು ಬಂದು ನಿಂತಿರುವೆಯಾ? ಹೋಗು. ನಿನ್ನ ತ್ಯಾಗ ನಮಗೆ ಬೇಕಾಗಿಲ್ಲ. ಹೋಗು ಲಕ್ಷ್ಮಿ, ಹೋಗು. ನಾನು ತುದಿಗೆಡುವವಳಲ್ಲ. ದೇವರ ಬಳಿ ಭಕ್ತರ ಲಜ್ಜೆಯೇ, ಸಂಕೋಚವೇ. ಮಾವಯ್ಯ, ನನ್ನ ಬಲಿಗೆ ಅನುಮತಿ ಕೊಡಿ. ಲಕ್ಷ್ಮಿ, ಲಕ್ಷ್ಮಿ, ಏನು ಉತ್ತರಿಸಿ ಈ ತ್ಯಾಗಮಯ ಲಕ್ಷ್ಮಿಗೆ? ಲಕ್ಷ್ಮಿ, ನಾನು ಯಾರ ಬಲಿಯನ್ನು ಕೊಡುವುದಿಲ್ಲ. ಮೊದಲಿನಿಂದ ಹೋಗು. ಹೊರಡು. ಕೊಟ್ಟರೆ ಮೊದಲು ನನ್ನ ಬಲಿ. ಭೈರವನಾಣೆ ಎಂದು ಇಂಥ ಮಾತನಾಡದೆ. ಲಕ್ಷ್ಮಿ, ನನ್ನ ಮನಸ್ಸು ಎತ್ತುವ ಸಾಗಿದೆ. ಹೋಗು ಲಕ್ಷ್ಮಿ. ನನ್ನ ವಂಶದ ಕುಡಿಯನ್ನು ಒತ್ತಿರುವ ನಿನ್ನನ್ನು ಬಲಿ ಕೊಡಲು ನಾನು ಸಿದ್ಧವಿಲ್ಲ. ಆದರೆ ನನಗೆ ಕೆಟ್ಟ ಹೆಸರು ಬಂದರೂ ಚಿಂತೆ ಇಲ್ಲ. ಈ ಕೆಂಪೇಗೌಡನನ್ನು ಊರ ಜನ ನಿಂದಿಸಲಿ, ನಮ್ಮ ವಂಶದ ಬಗ್ಗೆ ಕೆಟ್ಟ ಹೆಸರು ಹಾಡಲಿ. ನಾನು ಯಾರ ಬಲಿಯನ್ನು ಕೊಡುವುದಿಲ್ಲ. ಮೊದಲಿನಿಂದ ಹೋಗು. ನನ್ನ ತಲೆ ಸಿಡಿದು ಹೋಗುತ್ತಿದೆ. ಹೋಗು, ಹೋಗು ಲಕ್ಷ್ಮಿ, ಹೋಗು. ಎಂತ ಪಾಪಿದ ಲಕ್ಷ್ಮಿ, ನಿನ್ನನ್ನು ಆಡಬಾರದ ಮಾತುಗಳಿಂದ ನಿಲ್ಲಿಸಿದರಪ್ಪ. ಕರಗಳಿಂದ ನಿನ್ನನ್ನು ನೂಕಿದ ನನ್ನ ಕೈಗಳು ಬಿಟ್ಟು ಹೋಗಬಾರದೆ. ಲಕ್ಷ್ಮಿ, ತಾಯಿ ಕೆಂಪಾಂಬ, ನೀನೇ ನನ್ನ ಸೊಸೆಯಾಗಿ ಅವತರಿಸಿದೆಯೋ ಹೇಗೆ? ಆ ಸೊಸೆಯನ್ನು ನನಗೆ ನೀಡಿ ಅವಳಿಂದ ಈ ರಾಜ್ಯವನ್ನು ಉಳಿಸಬೇಕೆಂದು ಮಾಡಿ ಬಯಸಿದೆ. ಲಕ್ಷ್ಮೀ, ನಿನ್ನಂತ ತ್ಯಾಗಶೀಲನ್ನು ಸೊಸೆಯಾಗಿ ಪಡೆದ ನಾನೇ ಧನ್ಯ. ಏನಿದು? ಇಂತಹ ಹೊತ್ತಿನಲ್ಲೂ ನಿದ್ರೆಯು ಆವಸ್ತಿರುವುದಲ್ಲ. ಇಲ್ಲ, ನಾನು ಮಲಗುವುದಿಲ್ಲ. ರಾಜ ಮಲಗಿದರೆ ರಾಜ್ಯವೇ